ಒಂದು ಇನ್ಸಲ್ಟ್ ಇಂದ ಹುಟ್ಟುತ್ತೆ ವರ್ಲ್ಡ್ ನ ಮೋಸ್ಟ್ ಫೇಮಸ್ ಅಂಡ್ ಗಾರ್ಜಿಯಸ್ ಕಾರ್ ಲ್ಯಾಂಬೋರ್ಗಿನಿ. ಇಟಲಿಯ ಒಂದು ಫಾರ್ಮರ್ ಫ್ಯಾಮಿಲಿಯಲ್ಲಿ ಫೆರಿಶಿಯೋ ಲ್ಯಾಂಬೋರ್ಗಿನಿ ಹುಡ್ತಾರೆ. ಆದ್ರೆ ಅವರ ಟ್ರೆಡಿಷನಲ್ ಫ್ಯಾಮಿಲಿ ಫಾರ್ಮಿಂಗ್ ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತಾರೆ. ವರ್ಲ್ಡ್ ವಾರ್ 2 ಅಲ್ಲಿ ಆರ್ಮಿ ಟ್ರ್ಯಾಕ್ಟರ್ ಮತ್ತೆ ಟ್ರಕ್ ಗಳನ್ನ ರಿಪೇರ್ ಮಾಡೋ ಕೆಲಸ ಸಿಗುತ್ತೆ. ವಾರ್ ಮುಗಿದ ನಂತರ ಒಂದು ಚಿಕ್ಕ ಮೆಕ್ಯಾನಿಕಲ್ ವರ್ಕ್ ಶಾಪ್ ಶುರು ಮಾಡ್ತಾರೆ. ಆದ್ರೆ ಇಂಜಿನ್ ಮತ್ತೆ ಮೆಷಿನ್ಸ್ ಮೇಲೆ ಇರೋ ಪ್ಯಾಷನ್ ಮತ್ತೆ ಇಟಲಿ ಮಾರ್ಕೆಟ್ ಅಲ್ಲಿ ಬೆಳೀತಿರೋ ಟ್ರ್ಯಾಕ್ಟರ್ ಮೇಲಿನ ಡಿಮಾಂಡ್ ಅವರನ್ನ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತೆ ಮಾಡುತ್ತೆ. ಚಿಕ್ಕ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯಿಂದ ಇಟಲಿಯ ಒನ್ ಆಫ್ ದ ಫೇಮಸ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರರ್ ಆಗ್ತಾರೆ. ಇವರಿಗೆ ಫಾಸ್ಟ್ ಸ್ಪೋರ್ಟ್ಸ್ ಕಾರ್ ಮೇಲಿನ ಕ್ರೇಜ್ ಇಂದ ಪಾಪ್ಯುಲರ್ ಇಟಾಲಿಯನ್ ಸ್ಪೋರ್ಟ್ಸ್ ಕಾರ್ ಗಳನ್ನ ಪರ್ಚೇಸ್ ಮಾಡೋ ಜೊತೆಗೆ ಇಟಾಲಿಯನ್ ಸ್ಪೋರ್ಟ್ಸ್ ಕಾರ್ ಮಾರ್ಕೆಟ್ ನ ಟಾಪ್ ಬ್ರ್ಯಾಂಡ್ ಫೆರಾರಿಯ 250 GT ಕಾರ್ ನ ಪರ್ಚೇಸ್ ಮಾಡ್ತಾರೆ. ಆದ್ರೆ ಅವರ ಫೇವರೇಟ್ ಫೆರಾರಿ ಕಾರ್ ನ ಹಾರ್ಡ್ ಕ್ಲಚ್ ಪ್ರಾಬ್ಲಮ್ ಇಂದ ಆ ಕಾರ್ ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅವರಿಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಅದನ್ನ ತನ್ನ ಟೆಕ್ನಿಷಿಯನ್ ಹತ್ರ ತೋರಿಸ್ತಾರೆ. ವಿಚಿತ್ರ ಏನಂದ್ರೆ ಆ ಎಕ್ಸ್ಪೆನ್ಸಿವ್ ಫೆರಾರಿ ಯೂಸ್ ಮಾಡ್ತಿದ್ದ ಕ್ಲಚ್ ಮತ್ತೆ ಲ್ಯಾಂಬೋರ್ಗಿನಿ ಟ್ರ್ಯಾಕ್ಟರ್ ಅಲ್ಲಿ ಯೂಸ್ ಮಾಡ್ತಿದ್ದ ಕ್ಲಚ್ ಸೇಮ್ ಆಗಿತ್ತು. ಅದಕ್ಕೆ ಅವರು ಆ ಸ್ಪೋರ್ಟ್ಸ್ ಕಾರ್ ಗೆ ಸೂಟ್ ಆಗುವಂತ ಕ್ಲಚ್ ನ ಅಪ್ಗ್ರೇಡ್ ಮಾಡಿ ಈ ಪ್ರಾಬ್ಲಮ್ ಮತ್ತೆ ಅದರ